ಶಾಲಾ ಮಕ್ಕಳಿಗೆ ದಸರಾ ರಜೆ ಎಂದರೆ ಹರ್ಷ. ಶಾಲೆಗೆ ರಜೆ ಅಂತ ಪ್ರವಾಸ, ನೆಂಟರಿಷ್ಟರ ಊರೂರು ಸುತ್ತಾಡಿಕೊಂಡು ಬರಬೇಕು ಎಂಬ ಪ್ಲಾನ್ ಹಾಕಿಕೊಂಡವರಿಗೆ ನಿರಾಶೆ. ಹೌದು, ಇದು ಚಳ್ಳಕೆರೆ ನಗರದ ಸರ್ಕಾರಿ ಅನುದಾನ ರಹಿತ ಶಾಲೆಗಳು ಪರೀಕ್ಷೆ ಮುಗಿಸಿ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 20ರಿಂದ ದಸರಾ ರಜೆ ಘೋಷಣೆ ಮಾಡಿದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುತ್ತೋಲೆ ಉಲ್ಲಂಘಿಸಿ ಸೆಪ್ಟೆಂಬರ್ 20ರಿಂದ ರಜೆ ಅವಧಿಯಲ್ಲಿ ನಗರದ ಪ್ರಗತಿ ವಿದ್ಯಾಲಯ ಪರೀಕ್ಷಾ ಪ್ರಾರಂಭ ಮಾಡಿರುವುದು ಪೋಷಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಪ್ರಗತಿ ವಿದ್ಯಾಲಯದ ಮುಖ್ಯ ಶಿಕ್ಷಕಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಕ್ಕಳು ದಸರಾ ರಜೆಯಲ್ಲಿ ಮನೆಯಲ್ಲಿರಬೇಕು, ಶನಿವಾರವೇ ರಜೆ ಘೋಷಣೆ ಮಾಡಬೇಕು, ಒಂದು ವೇಳೆ ಪರೀಕ್ಷೆ ನೆಪದಲ್ಲಿ ಶಾಲೆ ನಡೆಸಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಶನಿವಾರ ಮಧ್ಯಾಹ್ನ ಸುಮಾರು 1:30 ಸಮಯದಲ್ಲಿ ಎಚ್ಚರಿಕೆ ನೀಡಿದರೂ ಸಹ ಉಪನಿರ್ದೇಶಕರ ಕರೆಗೆ ಕವಡೆ ಕಾಸು ಕಿಮ್ಮತ್ತು ನೀಡದೆ ಪರೀಕ್ಷೆಯ ವೇಳೆ ಪಟ್ಟಿಯನ್ನ ಹಾಜರಿಯಾಗುವಂತೆ ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿರುವುದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದಸರಾ ರಜೆಯಲ್ಲಿಯೂ ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಸುತ್ತಿರುವ ಖಾಸಗಿ ಶಾಲೆ ಶಿಕ್ಷಣ ಇಲಾಖೆ ನಿಯಮ ಉಲ್ಲಂಘಿಸಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳುವುದು ಕಾದು ನೋಡಬೇಕಾಗಿದೆ. ಮಳೆ ಬಂದ್ರೆ ರಜೆ ಆಯ್ತಂದ್ರೆ ನಾವು ನೆಕ್ಸ್ಟ್ ಡೇ ನೀವು ಫುಲ್ ಕ್ಲಾಸ್ ಮಾಡಂತ ಹೇಳಿಲ್ವಾ? ಮಾಡಿದ್ರ ಮತ್ತೆ ಅವಾಗ ನೀವು ಟೆಸ್ಟ್ಗಳೆಲ್ಲ ಕಂಡಕ್ಟ್ ಮಾಡಿಕೊಂಡು ಮಕ್ಕಳಿಗೆ ತೊಂದರೆ ಆಗದಂಗೆ ವ್ಯಾಲ್ಯೂಯೇಷನ್ ಮಾಡಿ ಇವತ್ತು ಪ್ರೋಗ್ರೆಸ್ ರಿಪೋರ್ಟ್ ರೆಡಿ ಆಗ್ಬೇಕಲ್ಲ. ಇನ್ನು ಎಷ್ಟು ಸಬ್ಜೆಕ್ಟ್ ಇದಾವೆ? ಇವತ್ತು ಲಾಸ್ಟಾ? ಇವಾಗ ನಿಮ್ಮ ಮಕ್ಕಳಿಗೆಲ್ಲ ರಜಾ ಅಂತದ್ದು ಘೋಷಣೆ ಮಾಡಿ ಆ ಪೇರೆಂಟ್ಸ್ಗೆಲ್ಲ ಹೇಳಿ. ನಿನ್ನೆಯಿಂದಲೇ ಅನ್ವಯ ಆಗಿದೆ. ಇವತ್ತು ನೀವು ಕ್ಲಾಸ್ ಮಾಡಂಗಿಲ್ಲ.